ಎಸ್ ಇವತ್ತು ಹುಬ್ಬಳ್ಳಿಯಲ್ಲಿ ದ್ವಿತೀಯ PUCಯಲ್ಲಿ ಓದ್ತಾ ಇದ್ದಂತ ತಾನು ನಿರೀಕ್ಷಿಸಿದ ಪರ್ಸೆಂಟೇಜ್ ಕಡಿಮೆ ಬಂದಿದ್ದಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಯನ್ನ ಮಾಡಿಕೊಂಡ ಘಟನೆ ನಡೆದಿದೆ. ಈ ವಿದ್ಯಾರ್ಥಿನಿ ಬಹಳಷ್ಟು ಚೆನ್ನಾಗಿ ಓದ್ತಾ ಇದ್ಲು. ತಂದೆ ತಾಯಿಗೂ ಕೂಡ ನೀನ್ ಇಷ್ಟೇ ಪರ್ಸೆಂಟೇಜ್ ಮಾಡು, ಇಷ್ಟೇ ಮಾರ್ಕ್ಸ್ ಅನ್ನ ತೆಗಿ ಅಂತ ಯಾರೂ ಕೂಡ ಒತ್ತಾಯವನ್ನ ಹೇರಿದ್ದಿಲ್ಲ. ಆದ್ರೆ ತನಗೆ ತಾನು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ಲಂತೆ. ನಾನು 95ರಿಂದ 98% ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡ ಶ್ರಾವಣಿ ಮಾರುತಿ ಕಾಳೆ ಅನ್ನುವಂತ ವಿದ್ಯಾರ್ಥಿನಿ PUC ಫಲಿತಾಂಶದಲ್ಲಿ 77% ಬಂದ ಒಂದೇ ಒಂದು ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗ್ತಾಳೆ. ತಾನು ಹುಬ್ಬಳ್ಳಿಯ ವಿದ್ಯಾನಗರದ ಕನಕದಾಸ ಕಾಲೇಜಿನಲ್ಲಿ ಓದ್ತಾ ಇದ್ಲು. ಬಹಳಷ್ಟು ಚೆನ್ನಾಗಿ ಓದ್ತಾ ಇದ್ಲು ಅಂತ ಅವರ ತಂದೆ ತಾಯಿಯವರು ಮತ್ತು ಅಜ್ಜ ಅಜ್ಜಿ ಎಲ್ಲ ಹೇಳ್ತಾರೆ. ಚೆನ್ನಾಗಿ ಓದ್ತಾಳೆ ಅಂತ ತಮ್ಮ ತಂದೆ ಮಾರುತಿ ಆಟೋವನ್ನ ಓಡಿಸಿ ಜೀವನವನ್ನ ನಡೆಸ್ತಾ ಇದ್ರು. ಅಲ್ಲಿ ಮನೆಯಲ್ಲಿ ಇದ್ರೆ ಓದ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಉಣಕಲ್ನ ಅಜ್ಜ ಅಜ್ಜಿಯ ಮನೆಯಲ್ಲಿ ತಮ್ಮ ಮಗಳನ್ನ ಬಿಟ್ಟಿರ್ತಾರೆ. ಅಂದ್ರೆ ಶ್ರಾವಣಿಯನ್ನ ತಂದು ಬಿಟ್ಟಿರ್ತಾರೆ. ಶ್ರಾವಣಿಯಲ್ಲಿ ಚೆನ್ನಾಗಿ ಓದ್ಕೊಂಡು ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾಗ PUC ಪರೀಕ್ಷೆಯ ಫಲಿತಾಂಶ ಬಂದಾಗ 77% ಮಾಡಿದಾಗ ಆಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗ್ತಾಳೆ. ಈ ಘಟನೆ ಹುಬ್ಬಳ್ಳಿಯ ಉಣಕಲ್ನಲ್ಲಿ ನಡೆದಿದೆ. ನಾನು 95ರಿಂದ 98% ಮಾಡೇ ಮಾಡ್ತೀನಿ, ಮಾರ್ಕ್ಸ್ ಅನ್ನ ಪಡೆದೇ ಪಡಿತೀನಿ ಅನ್ನುವಂತ ನಿರೀಕ್ಷೆಯಲ್ಲಿದ್ದ ವಿದ್ಯಾರ್ಥಿನಿಗೆ 77% ಸಿಕ್ಕ ಕಾರಣಕ್ಕೆ ತಾನು ಆತ್ಮಹತ್ಯೆಗೆ ಶರಣಾಗ್ತಾಳೆ. ನಮ್ಮ ಮಗಳು ಪರ್ಸೆಂಟೇಜ್ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಜಾಣೆ ಆಗಿದ್ಲು, ಚೆನ್ನಾಗಿ ಓದ್ತಾ ಇದ್ಲು. ಆದ್ರೂ ಏನೋ ಪರ್ಸೆಂಟೇಜ್ ಅಲ್ಲಿ ಹೆಚ್ಚು ಕಡಿಮೆ ಬಂದಿದೆ. ಅಷ್ಟು ಮಾತ್ರಕ್ಕೆ ಆಕೆ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಹೋಗಬಾರ್ದಿತ್ತು. ಮತ್ತೆ ಮುಂದೆ ಪರ್ಸೆಂಟೇಜ್ ತೆಗಿಬಹುದಾಗಿತ್ತು. ಸರ್ ಅವಳು ಒಂದು ಚಾಲೆಂಜ್ ಮಾಡ್ಕೊಂಡಿದ್ರು ಸರ್ ಹುಡುಗಿ. ಅಂದ್ರೆ ಮನೆಯೊಳಗೆ ಎಲ್ಲರಿಗೆ ನಾನು 600 ಅಂಕ ಮಾರ್ಕ್ಸ್ ತೊಗೋತೇನೆ ಅಂತೇಳಿ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರು. ಪರ್ಸೆಂಟೇಜ್ ಕಡಿಮೆ ಆಗೋದಕ್ಕೆ ಈ ಥರ ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡ ಸರ್ ಅವರು. ಸುಮಾರು ಒಂದು 2:30ಗೆ ಅವ್ರ ಅಜ್ಜಿಯಾರಿಗೆ ಊಟ ಎಲ್ಲ ಕೊಟ್ಟು ಒಂದು ಕೆನ್ನ ಹಾಳಿ ತೊಗೊಂಡು ಮೇಲ್ಗಡೆ ಹೋಗಿ ಇದು ಮಾಡ್ಕೊಂಡಾಳ. ಅಂದ್ರೆ ಅವ್ರ ಅಜ್ಜಿಗೂ ಆರಾಮಿದ್ದಿದ್ದಿಲ್ಲ ಸರ್. ಅವ್ರಿಗೆ ಅಡ್ಮಿಟ್ ಮಾಡಿದಾರೆ, ಕ್ಯಾನ್ಸರ್ ಆಗೈತೆ ಅವ್ರಿಗೆ, ಕ್ಯಾನ್ಸರ್ ಪೇಷಂಟ್. ಅವ್ರಿಗೆ ಹಾಸ್ಪಿಟ್ಲಿಗೆ ಅವ್ರ ಅಣ್ಣ ಬಂದು ಗಂಜಿ ತೊಗೊಳಕಂತೇಳಿ ಬಂದಾಗ ಒಂದು 4:05 ಗಂಟೆ ಸುಮಾರು ನೋಡಿದಾಗ ಗೊತ್ತಾಗೈತೆ ಸರ್. ಸುಸೈಡ್ ಇದು ಉರ್ಲಾಕೊಂಡಿದ್ದು ಸರ್. ಅದು ಅಜ್ಜ ಅಜ್ಜಿ ಜೋಡಿ ಇರ್ತಾರೆ. ತಂದೆ ತಾಯಿ ಅಲ್ಲೇ ಮನೆ ಸೆಟ್ಲ್ಮೆಂಟ್ ಒಳಗೆ ಇರ್ತಾರೆ ಸರ್. ಅವರು ಅಲ್ಲೇ ಸ್ವಲ್ಪ ಅಲ್ಲಿ ಇದು ಇತ್ತು ಸರ್. ಈ ಕಡೆ ಓದೋ ಸಲುವಾಗಿ ಅವ್ರ ಕಡೆನೂ ಬಿಟ್ಟಿದ್ವಿ ಸರ್ ನಾವು. ಅಲ್ಲೇ ಪರ್ಸೆಂಟೇಜ್ 78 ಆಗಿತ್ತು ಸರ್ ಅವಳದ್ದು. ಅವಳದೇನು ಒಟ್ಟು ನಾನು 600 ಕಾರ್ ತೊಗೋಬೇಕು, ಅಂಕ ತೊಗೋಬೇಕನ್ನೋ ಉದ್ದೇಶ ಅವಳಿಗಿತ್ತು. ಕಡಿಮೆ ಆಗಿದ್ದಕ್ಕಂದ್ರೆ ಒಂದು ಚಾಲೆಂಜ್ ನಾನು ಮಾಡಿದ್ದೆ, ಉಳಿಸ್ಕೋಲಿಲ್ಲಲ್ಲ ಅನ್ನೋ ಒಂದು ಅವಳಿಗೆ. ಇಲ್ಲ ಸರ್, ಹಂಗೇನೆ ಯಾರು ಬೈತಾರೆ ಸರ್. ಅವರು ವಿದ್ಯೆ ಅವರು ಬಿಟ್ಟಿದ. ಈಗಿನ ಮಕ್ಕಳಿಗೆ ಯಾರು ಬೈಯಂಗಿಲ್ಲ ಸರ್. ನಾವು ನಮ್ಮ ಮಕ್ಕಳಿಗೂ ಹಂಗೆ ಏನು ಏನು ಈ ಥರ ಮಾಡಿಬಿಡ್ತಾರೆ ಸರ್. ಸಣ್ಣವಾಗಿಂದ 18 ವಯಸ್ಸು ಸರ್. ಈಗ ಈ ಥರ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಕೈ ಮುಗಿದು ಹೇಳ್ತೇನೆ. ಈ ಥರ ಪಾಲಕರೆಲ್ಲ ಪಾಪ ಅವರು ಪೋಷಣೆ ಪಾಲನೆ ಮಾಡಿ ಏನೋ ಒಂದು ಆಟೋ ರಿಕ್ಷಾ ಓಡುತ್ತೆ. ಅವ್ರ ತಂದೆ ಆಟೋ ಹೊಡಿತಾನೆ ಸರ್. ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕನ್ನೋ ಉದ್ದೇಶಕ್ಕೆ ಮಾಡಿರ್ತಾರೆ. ನಾನು ಆಟೋ ಹೊಡಿತೇನೆ, ನನ್ನ ಮಗನೂ ಆಟೋ ಹೊಡಿಬಾರ್ದು, ನನ್ನ ಮಗಳನ್ನೂ ಎಲ್ಲರೂ ಒಂದು ಮನೆ ಕೆಲಸಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಕಲಿಸಿರ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ತಂದೆ ತಾಯಿಗೆ ಒಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ಇದ್ದರೂ ಫೇಸ್ ಮಾಡಿರಿ. ಏನೋ ನಿಮ್ಗೆ ಇದಾತಂದರೆ ಈ ಸರ್ತಿ ಎಲ್ಲ ಈಗ PUC ಫಸ್ಟ್ ಸೆಕೆಂಡ್ ಇಯರ್ ಒಳಗೆ ಈ ಥರ ಮಾಡೀನಿ, ಮುಂದೆ ಡಿಗ್ರಿ ಒಳಗಾರ ನಾನು 600 ಅಂಕ ತಗೋತೇನೆ ಅನ್ನೋ ಒಂದು ಛಲ ಇಟ್ಕೊಂಡು ಇದು ಮಾಡಿದೆ ಅಂತ ಅವ್ರಿಗೆ ಹೇಳತ್ತೀನಿ.